ಹಲೋ ಫ್ರೆಂಡ್ಸ್, ನೋಡಿರಿ ಗುಡ್ ಮಾರ್ನಿಂಗ್. ನಾವು ಹಾಗಲಕಾಯಿ ಹುರಿಯಾಕತ್ತೇವೆ ನೋಡಿರಿ. ಈಗ ಹಚ್ಚಿದ್ರಿ ನಮ್ಮ ಅಕ್ಕಾರ, ಹಿಂಗಾಗಿ ಅಕ್ಕಾರ ಮನೆಗೆ ಬಂದೇವ್ರಿ. ಹಾಗಲಕಾಯಿ ಪಲ್ಯ ಮಾಡತ್ತೇವೆ ನೋಡಿರಿ. ಒಗ್ಗರಣೆ ಹಾಕೋದು ನೋಡಿರಿ, ಭಾಳ ಈಸಿ ರೀ. ಅದು ಫ್ರೈ ಮಾಡೋದು ರೀ, ಎಲ್ಲ ಅವರ ಮಾಡಿದ್ರಿ. ನಾವು ಕೆಲಸ ಮಾಡ್ಕೊಂಡು ಹಿಂಗೆ ಬಂದ್ವಿ. ನಾವು ಹಾಗಲಕಾಯಿ ಪಲ್ಯ ಮಾಡತ್ತೇವೆ, ಫ್ರೈ ರೀ. ಎಣ್ಣೆ ಹಾಕೇವ್ರಿ, ಬೆಳ್ಳುಳ್ಳಿ ಹಾಕಕತ್ತೇವೆ ನೋಡಿರಿ. ಬೆಳ್ಳುಳ್ಳಿ ಹಾಕಿ ಮತ್ತು ಉಪ್ಪು ಖಾರ ಹಾಕಿ ಅಷ್ಟೇ ರೀ. ಈಸಿ ಭಾಳ ಐತ್ರಿ ಇದು. ಎಲ್ಲ ಅಡುಗೆ ಮಾಡಿದ್ರು ಅವ್ರ ರೀ. ಪೂಜೆಗೆ ಮಾನಮ್ಮಿಗೆ ಇಲ್ಲೇ ಬಂದ್ರೆ ಸತ್ಯನಾರಾಯಣ ಪೂಜೆ ಇತ್ತಲ್ಲ ರೀ. ಹೀಗಾಗಿ ಎಲ್ಲರೂ ಮನ್ಯಾನ ಮಂದಿ ಭಾಳ ಮಂದಿ ಇದ್ದೇವೆ ರೀ. ಉಪ್ಪು ಹಾಕಾಕ್ತೇವೆ ನೋಡಿರಿ. ಉಪ್ಪು ಹಾಕಿ ಆಮೇಲೆ ಖಾರ ಹಾಕೋದು. ಸ್ವಲ್ಪ ಬಿಸಿ ಆಗಲಿ ರೀ, ಕೆಂಪಾಗಲಿ ಬೆಳ್ಳುಳ್ಳಿ. ಕೆಂಪಾದ್ಮೇಲೆ ಖಾರ ಹಾಕೋದು. ಒಂದು 2 ಚಮಚೆ ಹಾಕಿ ನೋಡಿರಿ. ಒಂದು ಅರ್ಧ ಕೆ ಜಿ ಐತ್ರಿ ಇದು ಹಾಗಲಕಾಯಿ. ಅರ್ಧ ಕೆ ಜಿ ಐತಿ. ಫ್ರೈ ಮಾಡೋದು ಅಕ್ಕಾರ ಹೆಚ್ಚಿದ್ರೆ ಟೈಮ್ ಆಗಿತ್ತಲ್ಲ ರೀ ಸತ್ಯನಾರಾಯಣ ಪೂಜೆಗೆ. ಹಿಂಗಾಗಿ ಜಲ್ದಿ ಖಾರ ಹಾಕಿದ್ದು ನೋಡಿ 2 ಸ್ಪೂನ್ ರೀ. ಈಗ ಹಾಗಲಕಾಯಿ ಹಾಕ್ತೇನೆ ನೋಡಿರಿ. ಕೆಂಪಾದ್ಮೇಲೆ ಜಾಸ್ತಿ ಹೊತ್ತು ಬಿಡ್ತದೆ ರೀ, ಇಲ್ಲಾಂದ್ರೆ ಅದು ಖಾರ ಹಾಕಿದೆ ನೋಡಿರಿ. ಇಷ್ಟ ನೋಡಿರಿ ಹಾಗಲಕಾಯಿ ಫ್ರೈ ಮಾಡೋಕೆ ಟೈಮ್ ಹಿಡಿತೈತೆ ರೀ. ಆಮೇಲೆ ಅದು ಮಾಡೋದೇನು ದೊಡ್ಡದಾಗಲ್ಲ, ಜಲ್ದಿ ಆಗ್ಬಿಡ್ತೈತೆ ರೀ. ಎಲ್ಲರೂ ಜನ ಜಾಸ್ತಿ ಕೂಡಿರ್ತೇವೆ ರೀ. ನಮ್ಮ ತಂಗಿ ಅಕ್ಕಾರು ಎಲ್ಲರೂ ಎಲ್ಲರೂ ಕೂಡಿರ್ತೀವಿ. ಇಲ್ಲಿ ಪುರಾಣ ಓದ್ತಾರೆ ರೀ ನಮ್ಮ ಅಕ್ಕನ ಮಗಳು ರೀ, ಹೇಮಾ ಅಂತ. ಪೂಜೆ ತೋರಿಸ್ತೀನಿ ಬರ್ರಿ ನಿಮಗೆ. ಪಲ್ಯ ತೋರಿಸ್ತೀನಿ. ಎಲ್ಲ ಪಲ್ಯ ಆದಮೇಲೆ ಎಲ್ಲ ಅಡುಗೆ ಏನೇನು ಮಾಡ್ಯಾರ ನೋಡ್ರಿ, ಎಲ್ಲ ಅವರ ಮಾಡ್ಯಾರ. ಇದಷ್ಟೇ ನಂಗೆ ಬಿಟ್ರೆ ಇದೊಂದು ಮಾಡಿದ್ದೀನಿ ರೀ ನಾನು. ಇಷ್ಟೇ ರೀ. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಆಗೋ ಮಟ್ಟ ಅಷ್ಟೇ ಬಿಟ್ಟರೆ ಆಯ್ತು ನೋಡಿರಿ. ಇಷ್ಟ ನೋಡಿರಿ. ಲಾಸ್ಟ್ ಗ್ಯಾಸ್ ಹಾರಿಸಿದೆ ನಾನು. ಇಷ್ಟು ಈಸಿ ರೀ. ಇದು ಹುರಿದಷ್ಟ ಕೈ ಹಿಡಿತೈತೆ ರೀ, ಮಸ್ತ್ ಆಯ್ತು. ಬರೀ ಸಬ್ಬಸ್ಗೆ ಪಲ್ಯ ನೋಡ್ರಿ. ಇದು ಸಬ್ಬಸ್ಗೆ ಮಾಡ್ಯಾಳ್ರಿ ನಮ್ಮ ಅಕ್ಕ. ಸಬ್ಬಸ್ಗೆ ಪಲ್ಯ ಮಾಡ್ಯಾರ. ಆಮೇಲೆ ಬದ್ನಿಕಾಯಿ ಪಲ್ಯ ಇರೋದು, ಬದ್ನಿಕಾಯಿ ಪಲ್ಯ. ಆಮೇಲೆ ಬೇಳೆ ಸಾರು ರೀ. ಕುಂಬಳಕಾಯಿ ಹಾಕಿ ಸಾರು ಮಾಡ್ಯಾರ ನೋಡಿರಿ, ಕುಂಬಳಕಾಯಿ ಸಾರು. ಆಮೇಲೆ ಅನ್ನಕ್ಕೆ ಇಟ್ಟಿದ್ರಿ ಈಗ. ಆಮೇಲೆ ಇದಕ್ಕೆ ರೊಟ್ಟಿ ನೋಡಿರಿ. ಅದ್ರ ಜೋಡಿ ಕಾಂಬಿನೇಷನ್ ರೊಟ್ಟಿ, ಹಾಗಲಕಾಯಿ ಪಲ್ಯ, ಸಬ್ಬಸ್ಗೆ ಪಲ್ಯ, ಬದ್ನಿಕಾಯಿ ರೊಟ್ಟಿ ಮಾಡ್ಕೊಂಬಂದಿದ್ರಿ. ರೊಟ್ಟಿ ರೀ ಎಲ್ಲ ರೆಡಿನೂ ಮಾಡಿಟ್ಟಿದ್ರಿ. ಅದಕ್ಕೆ ಅಡುಗೆದೆಲ್ಲ ಮುಗಿಸಿದ್ರು ಅಕ್ಕಾರ. ಪ್ರಸಾದ ಒಂದು ಮಾಡೋದು ಒಂದೇ ಉಳಿದಿರುತ್ತೆ. ಅಕ್ಕ ಅದನ್ನು ಮಾಡಾಕತ್ತಿದ್ಲು, ಹುರಿಯಾಕತ್ತಿದ್ಲು. ಮತ್ತು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ ರೀ. ಕಾಮಿಡಿ ಮಾಡೋದು ನೋಡ್ರಿ. ಪ್ರಸಾದ ಆಗಿದೆ. ಸಕ್ಕರೆ ಹಾಕಿ ಕುಸಿದ್ರಿ. ಸತ್ಯನಾರಾಯಣ ಪೂಜೆಗೆ ಪ್ರಸಾದ ಮಾಡ್ಬೇಕಲ್ರಿ. ಸ್ವಲ್ಪ ಭಾಳ ಸ್ವೀಟ್ ತಿನ್ನಂಗಿಲ್ಲ ಅಲ್ರಿ, ಅದಕ್ಕೆ ಸ್ವಲ್ಪ ಮಾಡಾತಿದ್ವಿ. ಇದು ಪೂಜೆ ನೋಡ್ರಿ, ಸತ್ಯನಾರಾಯಣ ಪೂಜೆದು ಕಳಸ ಇದು ಮಾಡತ್ತಾರೆ, ರೆಡಿ ಮಾಡತ್ತಾರೆ. ಕಳಸ ಲಕ್ಷ್ಮೀನಾರಾಯಣನಿಗೆ ರೀ. ಪುರಾಣ ಓದಿ ಮುಗಿಸಿದ್ರಿ. ಅದು ಪೂಜೆ ಮಾಡಿ ನೋಡ್ರಿ. ಪುರಾಣ ಓದ್ತಾಳ್ರಿ ನೋಡಿ. ಪುರಾಣ ಇರ್ತೈತೆ ರೀ ಅವ್ರಿಗೆ 9 ದಿನ. ಎಷ್ಟು ಪೂಜೆ ಬರ್ತಾವೆ, 8-9 ಪೂಜೆ ಬರ್ತಾವಲ್ಲ. ಎಲ್ಲ ಪೂಜೆ ಅಂಜು ಮಾಡಾಳ್ರಿ. ಹೇಮ ಓದ್ತಾಳ್ರಿ. ಚಂದ ಪೂಜೆ ಆಗೈತ್ರಿ, ಭಾಳ ಚಂದ ಆಗೈತ್ರಿ. ಭಾಳ ಚಂದ ಆಗೈತ್ರಿ ಪೂಜೆ ನೋಡ್ರಿ. ನಮಸ್ಕಾರ ಮಾಡಿರಿ ಎಲ್ಲ ದೇವಮ್ಮಗೆ. ಎಲ್ಲರಿಗೂ ಆರೋಗ್ಯ ಆಯಸ್ಸು ಎಲ್ಲ ಕೊಡಲಿ ದೇವಮ್ಮ, ಒಳ್ಳೇದು ಮಾಡಲಿ. ನಮಸ್ಕಾರ ಮಾಡಿರಿ. ಮೊದಲೆಲ್ಲ ಇದು ಮಾಡ್ತಿದ್ರಿ ಹೊರಗೆ. ಈಗ ಸ್ವಲ್ಪ ಅಷ್ಟೇ. ಅಮ್ಮ ಇದ್ದಾಗೆಲ್ಲ ಇಲ್ಲಿ ಒಳಗೆ ಜಗಲಿ ಮೇಲೆ ಸ್ವಲ್ಪ ಪೂಜೆ ಮಾಡಿ ಪುರಾಣ ಗಂಟು ನೋಡ್ರಿ. ಅದು ಅಷ್ಟು ಸ್ವಲ್ಪ ವಾಯ್ಸ್ ಇದಾಗೈತೆ ರೀ ನಂಗೆ, ಶೀತ ಆಗಿದ್ದಕ್ಕೆ. ಏನು ತಪ್ಪು ತಿಳ್ಕೊಬೇಡ್ರಿ ನೋಡಿರಿ. ನೋಡಿರಿ ಎಲ್ಲರೂ ನಮಸ್ಕಾರ ಮಾಡಿರಿ. ಎಷ್ಟು ಚಂದ ಪೂಜೆ ಮಾಡ್ಯಾವ ನೋಡ್ರಿ. ಅಷ್ಟು ಶ್ರದ್ಧೆಯಿಂದ ಮಾಡ್ತಾಳ್ರಿ ಅಂಜು ರೀ. ಭಾಳ ಚಂದ ಪೂಜೆ ಮಾಡ್ಯಾಳ್ರಿ. ದಿನ ಹಾಕಿನ ರೀ ಎಲ್ಲ ದೇವ್ರು ತಿಕ್ಕೊಂಡು ಎಲ್ಲ ಮಾಡೋದು ಎಲ್ಲ ಹಾಕಿದ್ದಾರೆ. ಆಕೆ ಬೆಂಗಳೂರಾಗ ಇರ್ತಾಳ್ರಿ ಹೇಮಾ. ಅಲ್ಲಿಂದ ಇಲ್ಲೇ ಮನ್ಯಾಗ ಜಾಬ್ ಮಾಡಿ ಅದನ್ನು ಸಂಜೆಗೆ ಇದು ಓದ್ತಾಳ್ರಿ ಬುಕ್ಕಾನ. ಪುರಾಣ ಗಂಟು ಓದ್ತಾಳ್ರಿ. ಭಾಳ ಜನ ಒಂದು ಮನೆಮ್ಯಾಗ ಎಲ್ಲರೂ ಕೂಡ್ತೇವೆ ರೀ. ಭಾಳ ಜನ ಆಗ್ತಾವೆ. ಒಂದು 25 ಜನ 30 ಜನ ಆಗ್ತೇವೆ ರೀ. ಅಷ್ಟು ತೋರ್ಸೋಕ್ಕಾಗಲ್ಲ ರೀ, ಯಾಕಡ್ಲಿಕ್ಕೆ ಕ್ಯಾಮ್ರಾ ಬರೋಕೆ ಇಷ್ಟಪಡಲ್ಲ ರೀ. ಅಷ್ಟೇ ಶಾರ್ಟ್ಕಟ್ ಅಷ್ಟೇ ತೋರಿಸಿದ್ದೆ. ಹೊರಗೆ ರಂಗೋಲಿ ಹಾಕಾಕ್ಕೊಡ್ತೀವಿ ಪೂಜೆ ಟೈಮಿಗೆ.
ಮಳೆ ಬರಂಗೆ ಆಗಿತ್ತಲ್ಲ ರೀ, ಅದಕ್ಕೆ ಸುಮ್ಮನೆ ಸಿಂಪಲಾಗಿ ತೆಗೆದ್ರೆ ಅಂತಂದು ಸಿಂಪಲ್ ತೆಗೆದ್ರಿ. ಗುಡು ಅನ್ನತ್ತಿದ್ದು ಮಳೆ ಸಿಕ್ಕಾಪಟ್ಟೆ ಆಗೈತೆ ರೀ ಇಲ್ಲೇ, ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ವಿ ಸಿಂಪಲ್ಲಾಗಿ, ಯಾವುದು ಕಲರ್ ಇಲ್ಲ ಬೇಡ ಅಂತ. ಎಲ್ಲ ಮಾವಿನ ತೊಳು ಹಾಕಿವ್ರಿ, ಎಲ್ಲ ಮಾಡೀರಿ. ಹೊರಗೆ ಬಾಗಿಲು ಚಲೋ ಐತ್ರಿ, ಅದು ದೊಡ್ಡದೈತಿ, ಮಸ್ತ್ ರಂಗೋಲಿ ಹಾಕಕ್ಕೆ ಚಲೋ ಅನಿಸ್ತದೆ. ನಂಗೆ ಭಾಳ ಇಷ್ಟ ಹಾಕಿದ್ರಿ, ಇಲ್ಲಿ ದೊಡ್ಡದು ಹಾಕಕ್ಕೆ ಭಾಳ ಚಂದ ಅನಿಸ್ತದೆ. ಇದನ್ನ ಸಿಂಪಲ್ ಹಾಕಿವ್ರಿ, ಇನ್ನೂ ದೊಡ್ಡದು ಹಾಕ್ತಿದ್ವಿ. ಇದೆಲ್ಲ ನೋಡ್ರಿ ಲೈಟಿನ ಸರದ ಹಾಕ್ಯಾರ. ಗಿಡ ನೋಡ್ರಿ ಚೆಂದಾಗ್ಯವ್ರೆಲ್ಲ, ಚಂದ ಬೆಳೆದವು. ಲೈಟಿನ ಸರ, ಮಾವಿನ ತೋಳ ಹಬ್ಬ ಅಂದ್ರೆ ಅದೊಂದು ರೀತಿನೇ ಚಂದ ಅನಿಸ್ತದೆ. ರಂಗೋಲಿ ಹಾಕಿದ್ಕು, ಒಳಗೆ ಪೂಜೆ ಮಾಡೋದಕ್ಕೂ ಎಲ್ಲ ಸೇರಿರ್ತೇವೆ. ಎಲ್ಲ ಮಜಾ ಭಾಳ ಖುಷಿ ಅನಿಸ್ತದೆ. ಎಲ್ಲ ಖುಷಿಯಾಗಿ ಆಚರಣೆ ಮಾಡ್ತೇವೆ. ಎಲ್ಲ ಸೇರೋದೇ ಒಂದು ಸಂಭ್ರಮ ನೋಡ್ರಿ. ಯಾವ ದುಡ್ಡು ಕೊಟ್ಟರು ಸಿಗಂಗಿಲ್ಲ, ಏನಾದರೂ ಸಿಗಂಗಿಲ್ಲ, ಯಾವ ಆಸ್ತಿ ಇದ್ರೂ ಸಿಗಂಗಿಲ್ಲ. ಎಲ್ಲ ಸೇರಿ ಒಂದು ಹಬ್ಬ ಆಚರಣೆ ಮಾಡೋದು ಒಂದು ದೊಡ್ಡ ಖುಷಿ ರೀ ಎಲ್ಲರಿಗೂ. ಇದು ತುಳಸಿ ಮಾಲೆ ಮಾಡಿದ್ದಿಲ್ಲ ಮಕ್ಕ, ಅದಷ್ಟು ಉಳ್ದಿತ್ತಲ್ಲ ಪೂಜಾಕ್ಕಂತ ಸೋಸಾಕತ್ತಿದ್ದೆ ರೀ. ಇದು ರೂಬಿ ನೋಡ್ರಿ, ರೂಬಕ್ರಿ ಒಂದು ಮಗಳ ಥರನ ಜೋಪಾನ ಮಾಡಿಬಿಟ್ಟಾರೆ. ಅದು ಹುಲಿ ನೋಡ್ದಂಗೆ ಆಕತ್ರಿ ಅದನ್ನು. ಇಲ್ಲಿ ಮಂಟಪ ರೆಡಿ ಮಾಡತ್ತಾರೆ ರೀ, ನಮ್ಮ ಮಂಜು ನಮ್ಮ ತಂಗಿ ಕೂಡ ರೀ. ಈಗ ಭಟ್ರು ಬರ್ತಾರಂತೆಲ್ಲ ರೆಡಿ ಮಾಡಿಕೊಟ್ರೆ ಅವರು ಜಲ್ದಿ ಪೂಜೆ ಆಕೈತಲ್ಲ ರೀ, ಅನ್ಸಂದು ಎಲ್ಲ ರೆಡಿ ಮಾಡತ್ತಿದ್ರು ನೋಡ್ರಿ. ಗಿಡ ತೋರ್ಸಾಗುತ್ತೆ ನಿಮಗೆ, ಹೊರಗೆ ಕುಂಡ್ಲೆ ಗಿಡ ತೋರಿಸಿರತ್ತಡಿ ಅಂತ ಹಸಿರು ಎಲ್ಲ ಗಿಡ ಬೆಳೆಸ್ಯಾರ ನೋಡ್ರಿ ಅವ್ರು. ನೀರಿಗೇನು ಪ್ರಾಬ್ಲಮ್ ಇಲ್ಲ, ಮಸ್ತ್ 24 ತಾಸು ಇರ್ತೈತೆ ನೀರಲ್ಲೇ, ಹಿಂಗೆ ಎಲ್ಲ ಪ್ರಾಬ್ಲಮ್ ಇಲ್ಲ ರೀ ಅವ್ರಿಗೆ ನೀರಿಂದ. ಯಾವುದು ರೋಡಿಗೆ ಮನೆ ಐತ್ರಿ, ಮಸ್ತ್ ನೋಡೆಲ್ಲ ಗಿಡ ಹಸಿರು. ಅದು ಸ್ವಲ್ಪ ಕತ್ಲಾಗೈತೆ, ಮಾಡಾಗಿಬಿಟ್ಟೈತೆ ರೀ ಭಾಳ, ಹಿಂಗೆ ಕತ್ಲು ಬಂದೈತೆ ರೀ ಸ್ವಲ್ಪ ನೋಡ್ರಿ. ಅಂದ್ರೆ ತೋರ್ಸಾಕ್ತಿದ್ದೀರಿ. ನನಗೂ ಗಿಡ ಅಂದ್ರೆ ಭಾಳ ಇಷ್ಟ ರೀ. ಈಗೆಲ್ಲ ರೆಡಿ ಆದೀವಿ ರೀ, ಸಂಜೆ ಮುಂದೆ ರೆಡಿ ಆಗ್ಬೇಕಂತ ಸತ್ಯನಾರಾಯಣ ಪೂಜೆಗೆ ರೀ ರೆಡಿ ಆದ್ರಿ.